ಅಡುಗೆ ಮಾಡೋಕ್ಕೆ ಏನೆಲ್ಲ ಬೇಕಲ್ಲ, ನಮ್ಮನೆ ಹಿಂದ್ಗಡೆನೇ ಸಿಗುತ್ತೆ ಕೆಲವೊಂದೊಂದು ವಸ್ತು. ಬಾಗಿಲು ತೆಗೆದ್ರೆ ಸಾಕು, ಹಿಂದ್ಗಡೆನೇ ತುಂಬ ಅಡುಗೆಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಇದೆ. ಈಗ ನೋಡಿ, ಲೆಮನ್ ಇದ್ಮೇಲೆ ಒಂದು ಸ್ವಲ್ಪ ಫ್ರೆಶ್ ಪುದೀನ ಬೇಕಲ್ಲ, ಮಿಂಟ್ ಲೀಫ್. ನಮ್ಮಮ್ಮ ಪುದೀನ ಸೊಪ್ಪು ಕೂಡ ಹಾಕಿದ್ದಾರೆ. ಇದರಲ್ಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೋದು, ಇಲ್ಲ ಅಡುಗೆಗೂ ಬಳಸ್ಬೋದು. ಪಲಾವ್ ಎಲೆ ಆ್ಯಂಡ್ ಕರಿ ಲೀಫ್ ಕೊಲೆಸ್ಟ್ರಾಲ್ ಬರ್ನ್ ಮಾಡುತ್ತೆ ತಿಂದರೆ. ಸೊ ಎಷ್ಟೆಲ್ಲ ಫ್ರೆಶ್ ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ನಮ್ಮ ಮನೆ ಹಿಂದ್ಗಡೆನೇ ಸಿಗುತ್ತೆ. ಹೂವು ಅಷ್ಟೇ, ದೇವರಿಗೆ ಹೂ ಕೂಡ ನಮ್ಮ ಮನೆಯಲ್ಲೇ ಸಿಗುತ್ತೆ. ನಾವು ದೇವಸ್ಥಾನಕ್ಕೂ ಹೂ ಕೊಡ್ತೀವಿ ಆ್ಯಂಡ್ ಕಬ್ಬೆಲ್ಲ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ಪೂಜೆಗೆ ಬೇಕಾದಾಗ. ನೋಡಿ, ಇದೇ ಕಬ್ಬಿನ ಗಿಡ. ಹಿಂದ್ಗಡೆ ದುರ್ಗಾದೇವಿ ಟೆಂಪಲ್ ಇದೆ. ಸೊ ಅವರು ಕಬ್ಬೇನಾದರೂ ಪೂಜೆಗೆ ಬೇಕಾದಾಗ ತಗೊಂಡು ಹೋಗ್ತಿರ್ತಾರೆ. ಸೀಬೆಹಣ್ಣು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ, ಇನ್ನೊಂದು 2 ಇದೆ, ಅದು ಕಡ್ಡೆ ಇನ್ನೂ ಹಣ್ಣಾಗಬೇಕು. ಆ್ಯಂಡ್ ಮಸಾಲೆ ಐಟಮ್ಸ್, ಏಲಕ್ಕಿ ಕಾಯಿ ಗಿಡನೂ ಇಲ್ಲಿದೆ. ಇನ್ನೀ ಬುಡದಲ್ಲಿ ಬಿಟ್ಟಿರುತ್ತೆ. ಆ್ಯಂಡ್ ಏನು ಗೊತ್ತಾ, ಕರಿ ಲೀಫ್ ಈ ಥರದ್ದು 1-2 ಕಡ್ಡಿ ಕರಿ ಲೀಫ್ ತಿಂದರೆ ಕೊಲೆಸ್ಟ್ರಾಲು ಇರಲ್ಲ, ಏನೂ ಇರಲ್ಲ. ಉಪ್ಪಿಟ್ಟಿಗೂ ಹಾಕ್ಬೋದು ಕರಿ ಲೀಫ್ ಒಗ್ಗರಣೆಗೆ. ಆ್ಯಂಡ್ ಈ ಸೈಡ್ ಬಂದರೆ ಮೂಸುಂಬೆ ಗಿಡ, ಅದು ಸಪೋಟ, ಪಪ್ಪಾಯ. ತುಂಬ ಸತಿ ನಾನು ನಿಮಗೆ ತೋರಿಸಿದ್ದೀನಿ, ನನ್ನ ಬ್ಲಾಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ, ಈಗ ಇದನ್ನೆಲ್ಲ ಯೂಸ್ ಮಾಡಿ ನಾನು ಅಡುಗೆ ಮಾಡಬೇಕು, ಹೋಗೋಣ. ಗೈಸ್, ನನ್ನ ಹತ್ರ ವೈಟ್ ಬ್ರೆಡ್ ಇತ್ತು. ಬ್ರೆಡ್ ಆಮ್ಲೆಟ್ ತಿಂದು ಬೋರ್ ಆಗಿದೆ. ಸೊ ಇವತ್ತು ಡಿಫ್ರೆಂಟಾಗಿ ಬ್ರೆಡ್ಡಲ್ಲಿ ಬೇರೆ ಏನಾದರೂ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ. ಐ ಥಿಂಕ್ ಈ ಥರ 3 ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಒಂದೇ ಕೈಯಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಸೊ ನಂಗೆ ಗ್ರಿಪ್ ಸಿಗ್ತಿಲ್ಲ. ವೆಯ್ಟ್. ನಾನು ಬ್ರೆಡ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟಿಗೆ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ, ವಾಶ್ ಮಾಡಿದ್ದೀನಿ. ವಾಟರೆಲ್ಲ ಡ್ರೈ ಆಗಲಿ, ಆಮೇಲೆ ಇದಕ್ಕೆ ಆಯಿಲ್ ಹಾಕಬೇಕು. ಪ್ಯಾನ್ ಡ್ರೈ ಆಯಿತು, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಊಟ ಮಾಡಿರಲಿಲ್ಲ, ಅದಕ್ಕೆ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಡ್ಯಾಡಿನೂ ಬಂದರು ಆ್ಯಂಡ್ ಅವರು ಕೂಡ ನನಗೆ ಸ್ನ್ಯಾಕ್ಸ್ ತಂದಿರ್ತಾರೆ ಈಗ ಈವ್ನಿಂಗ್. ಓ ಮೈ ಗಾಡ್, ಆಯಿಲ್ ಜಾಸ್ತಿ ಆಯಿತು ಅನಿಸುತ್ತೆ. ನಾನು ಊಟ ಮಾಡಿರಲಿಲ್ಲ, ಅದಕ್ಕೆ ಇದು ಮಾಡ್ಕೊತಾ ಇದ್ದೆ. ನೀನೇನು ತಂದಿದ್ದೆ? ಕೇಕಾ? ಇದೇನೋ ಕವರಲ್ಲಿ ವಡೆ. ಹಂಗಾರೆ ಅದೇ ಸಾಕಿತ್ತು, ನಂಗೆ ವಡೆನೇ ತಿಂತಿದ್ದೆ. ಇದು ಬ್ರೆಡ್ ಹಾಳಾಗುತ್ತಲ್ಲ, ಎಷ್ಟು ದಿನ ಅಂತಿದ್ದೀರೋದು ಹಂಗೆ. ಏನೋ ಹೊಸ ರೆಸಿಪಿ ಮಾಡ್ತಿದ್ದೀನಿ, ನೀನು ಟೇಸ್ಟ್ ನೋಡು, ನೀನು ತಿನ್ನು. ನಾನು ವಡೆ ತಿಂತೀನಿ, ನೀನು ಇದು ತಿನ್ನು. ಅದು ತಗೊಂಡೋದಪ್ಪ ಮಿಕ್ಸರು. ಅದು ನಂದು, ನೀನ್ಯಾಕೆ ತೊಗೊಂಡೋದೆ? ಸೊ ಬ್ರೆಡ್ನ ಈ ರೀತಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಇಲ್ಲಿ ವೆಜ್ಜಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಆಯಿತು ಅಂತ ಇದಕ್ಕೆ ಬಗ್ಸ್ಕೊಂಡೆ. ಆ್ಯಂಡ್ ಕರಿಬೇವಿದೆ, ಶೇಂಗಾ ಆಲ್ರೆಡಿ ಹುರಿದು ಇಟ್ಕೊಂಡಿರೋದೇ ಇತ್ತು ಮಿಕ್ಸರಲ್ಲಿ. ಆ್ಯಂಡ್ ನೋಡಿ, ನಮ್ಮ ಡ್ಯಾಡಿ ಇಲ್ಲಿ ನನಗೆ ಪ್ಲೇನ್ ಕೇಕ್ ತಂದಿದ್ದಾರೆ ಇವತ್ತು ಸ್ನ್ಯಾಕ್ಸಿಗೆ. ಆ್ಯಂಡ್ ಇದರಲ್ಲಿ ಏನಿದೆ ಅಂದರೆ ವಡೆ ಇದೆ, ವಡೆ ಚಟ್ನಿ ಇದೆ. ಯಾಕಂದರೆ ಇದು ನನ್ನ ಫೇವ್ರೆಟ್, ನನಗೆ ತುಂಬ ಇಷ್ಟ. ಸಖತ್ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಅದು ನಂದು, ಪಾಪುಂದ್ರಲ್ಲಿ ನಾನು ಸ್ವಲ್ಪ ಇಸ್ಕೊಂಡಿದ್ದು, ನನಗೆ ಬೇಕು ಅಂತ. ನಾನು ಅದರಿಂದನೇ ಇದು ಶೇಂಗಾ ತೊಗೊಂಡಿದ್ದು, ಹೆಂಗೋ ಹುರಿದಿರೋದಿದೆಯಲ್ಲ ಅಂತ. ಅದರಲ್ಲಿ ಜಾಸ್ತಿ ಬರೀ ಶೇಂಗಾನೇ ಇದೆ. ಗೈಸ್, ಬ್ರೆಡ್ಡೆಲ್ಲ ರೋಸ್ಟ್ ಆಯಿತು, ತೆಗೆದಿಟ್ಕೊಂಡೆ. ನಂಗೆ ಅದು ನೋಡ್ತಿದ್ರೆ ಏನು ನೆನಪಾಗ್ತಿದೆ ಗೊತ್ತಾ? ಟೊಮ್ಯಾಟೊ ಸೂಪ್ ಮತ್ತು ಬ್ರೆಡ್
ಕ್ರಮ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಈಗ ಇದೇ ಪ್ಯಾನಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಆಯಿಲ್ ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಇದೆಲ್ಲ ಹಾಕೋಣ. ಒಂದೇ ಕೈಯಲ್ಲಿ ಹಾಕೋಕ್ಕೆ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಗನೆ ಕುಕ್ ಆಗಲಿ ಅಂತ. ಶೇಂಗಾ ನಾನು ಹುರಿದಿರೋದು ಹಾಕ್ತಿರೋದ್ರಿಂದ ಸೊ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ, ಫಸ್ಟ್ ಏನು ಹಾಕ್ಕೊಳ್ಳೋದು ಬೇಡ. ಸೊ ಈಗಾಗಲೇ ಗೊತ್ತಾಗಿರ್ಬೇಕು ನಿಮಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಲೈಕ್ ಬ್ರೆಡ್ ಮತ್ತು ಇದು ನೋಡೇ ಗೊತ್ತಾಗಿದೆಯಾ ನಿಮಗೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ? ಎನಿ ಐಡಿಯಾ? ಈಗ ನಾನು ಇದಕ್ಕೆ ಬ್ರೆಡ್ ಹಾಕಿದ್ದೀನಿ. ನಾನು ವೀಡಿಯೋನೇ ಆನ್ ಮಾಡಿಲ್ಲ, ಹಾಗೆ ಮಾತಾಡ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಬ್ರೆಡ್ ಹಾಕ್ಕೊಂಡೆ. ಈಗ ಬ್ರೆಡ್ ಉಪ್ಮಾ ರೆಡಿ ಆಗುತ್ತೆ. ಇದು ಯಾಕೋ ಡ್ರೈ ಇದೆ, ಇದಕ್ಕೆ ವಾಟರ್ ಹಾಕ್ಕೋಬೇಕಾ ಏನೂ ನನಗೆ ಗೊತ್ತಿಲ್ಲ. ನನಗೆ ಒಂದು ಕೈಯಲ್ಲಿ ಕುಕ್ ಮಾಡೋಕ್ಕೆ ಇನ್ನೊಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ, ಹಿಂಸೆ ಆಗ್ತಾಯಿದೆ, ಕಷ್ಟ ಆಗ್ತಿದೆ. ಇದು ಒಂದು ಸತಿ ಕುಕ್ ಆದಮೇಲೆ ತೋರಿಸ್ತೀನಿ ಗೈಸ್. ಇದಕ್ಕೆ ನೀರು, ಸಾಸ್ ಮತ್ತು ಕೊರಿಯಾಂಡರ್ ಪೌಡರ್ ಹಾಕಬೇಕಿತ್ತು, ನಾನು ಎಲ್ಲ ಮಿಸ್ ಮಾಡಿದ್ದೀನಿ ಹಾಕೋದು. ಇದು ಯಾವ ಥರ ಆಗುತ್ತೆ ಅಂತ ನನಗೆ ಐಡಿಯಾನೇ ಇಲ್ಲ. ಸೊ ನೀವು ಮಿಸ್ ಮಾಡ್ಕೋಬೇಡಿ, ಓಕೆನಾ? ಒಂದು ರೇಂಜಲ್ಲಿ ಚೆನ್ನಾಗೇ ಇರುತ್ತೆ, ಯಾಕಂದರೆ ಬ್ರೆಡ್ ರೆಸಿಪಿ ಅಲ್ವಾ. ಗೈಸ್ ನಾನು ವಡೆ ಚಟ್ನಿ ತಿಂತೀನಿ. ಇದನ್ನು ನಮ್ಮ ಡ್ಯಾಡಿಗೆ ಕೊಡೋಣ, ಅವ್ರು ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ತಗೊಳಪ್ಪ, ಇದು ನೀನು ತಿನ್ನು. ಅದು ಮಿಸ್ ಆಯಿತು, ಏನೇನೋ ಹಾಕಬೇಕಿತ್ತು, ಮರ್ತೋಯ್ತು ನನಗೆ. ಟೇಸ್ಟ್ ನೋಡು, ಅಷ್ಟೆಲ್ಲ ಫುಲ್ ನಿನಗಲ್ಲ, ನೀನು ತಿನ್ನು. ಫುಲ್ ಬೇಕು ಅಂದರೆ ತಿನ್ನು. ಅದಕ್ಕೆ ನೀರು ಹಾಕಬೇಕಿತ್ತು, ನಾನು ನೀರು ಹಾಕೋದು ಮರ್ತೋಯ್ತು. ಬೀರ್ ಇರಲಿಲ್ಲ ಮನೇಲಿ. ಏನು ಕಾಮಿಡಿ ಮಾಡ್ತೀಯ? ಮೊಟ್ಟೆ ಹಾಕಿಲ್ಲ, ಇವತ್ತು ಶನಿವಾರ ಮೊಟ್ಟೆ ಯಾರು ಹಾಕ್ತಾರೆ? ಇಲ್ಲಾಂದರೆ ಬ್ರೆಡ್ ಆಮ್ಲೆಟ್ ಮಾಡ್ಕೊತಿದ್ದೆ. ಚೆನ್ನಾಗಿದೆಯಾ? ತಿನ್ಬೋದಾ? ತಿನ್ನು ಹಂಗಾರೆ. ನಾನು ವಡೆ ಚಟ್ನಿ ತಿಂತೀನಿ ನೋಡಿ ಗೈಸ್. ಅಷ್ಟೊಂದು ಚೆನ್ನಾಗಿದೆಯಂತೆ, ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಬಂದಿದೆ ನೋಡಿ. ನಾನು ಟೇಸ್ಟ್ ನೋಡಿಲ್ಲ, ನಾನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಒಂಥರ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತದ. ನಾಟ್ ಬ್ಯಾಡ್, ಗುಡ್, ಯು ಕ್ಯಾನ್ ಟ್ರೈ ದಿಸ್. ಸಾಕಾ? ಬನ್ನಿ ನಾವು ತಿನ್ನೋಣ. ಫಸ್ಟ್ ನಾನು ಫೋನ್ ಚಾರ್ಜಿಗೆ ಹಾಕಬೇಕು. ತೊಗೊಳಮ್ಮ, ಬೇಕಾ? ಟೇಸ್ಟ್ ನೋಡು, ಬ್ರೆಡ್ ಉಪ್ಪಿಟ್ಟು ನೀನು ಮಾಡೋ ಉಪ್ಪಿಟ್ಟಿಗಿಂತ ಚೆನ್ನಾಗಿರುತ್ತೆ. ಬ್ರೆಡ್ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಅದೇ ಮರ್ತೋಯ್ತು, ನಾನು ಇದು ಕರೆಕ್ಟಾಗಿ ಮಾಡಲಿಲ್ಲ. ಚೆನ್ನಾಗಿದೆಯಾ? ಅಮ್ಮ ಹೇಳಿದರು ಇದಕ್ಕೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹುಳಿ ಹಾಕಿದರೆ ಸಖತ್ತಾಗಿರೋದು ಅಂತ. ಹೌದು, ನಾನು ಮಿಸ್ ಮಾಡಿಕೊಂಡೆ, ಕೆಲವೊಂದೊಂದು ಹಾಕಿಲ್ಲ. ಬಟ್ ಇದು ನೋಡಿ, ಕ್ರಿಸ್ಪಿ ನೋಡಿ, ಈ ವಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಇದಕ್ಕೆ ಫ್ಯಾನಾಗಿ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಂಗೆ ಜಾಸ್ತಿ ಇದನ್ನೇ ತರೋದು ನಮ್ಮ ಡ್ಯಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಅದ್ರ ಜೊತೆ ಪ್ಲೇನ್ ಕೇಕ್ ತಂದಿದ್ದಾರೆ, ಅದು ನನ್ನ ಫೇವ್ರೆಟ್. ಆ್ಯಕ್ಚುಲಿ ಕ್ರೀಮ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಕೇಕಲ್ಲಿ. ಗೈಸ್ ಏನು ಹೇಳ್ತಿರೋ ಗೊತ್ತಿಲ್ಲ, ಎಲ್ಲ ಬದುಕೋಕ್ಕೋಸ್ಕರ ತಿಂದರೆ ನಾನು ತಿನ್ನೋಕ್ಕೋಸ್ಕರನೇ ಬದುಕಿದ್ದೀನಿ. ಐ ಜಸ್ಟ್ ಲವ್ ಫುಡ್. ಅವರೇನು ಅನ್ನಲ್ಲ, ಅವರೇನು ಕಮೆಂಟ್ ಮಾಡಲ್ಲ ಬಿಡು. ಯಾರು ಏನೂ ಅನ್ನಲ್ಲ, ಬರೀ ನೀನೇ ಹೇಳೋದು. ವರ್ಷದ ಮೊದಲನೇ ಮಳೆ ಗಾಯ್ಸ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ 2025 ಇದೇ ಫಸ್ಟ್ ಮಳೆ ಬರ್ತಾ ಇರೋದು. ಅದು ನಮ್ಮ ಮನೆ ಹತ್ರ. ಬೇರೆ ಕಡೆ ನಮ್ಮ ಊರಲ್ಲೆಲ್ಲ ಮಳೆ ಬಂದಿತ್ತು ನಿನ್ನೆ ಮೊನ್ನೆ ಎಲ್ಲ, ಬಟ್ ನಮ್ಮ ಮನೆ ಹತ್ರ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇದು ನನ್ನ ರೂಮಿಂದ ವ್ಯೂ ತೋರಿಸ್ತಾ ಇದ್ದೀನಿ, ಹೊರಗಡೆ ಹೋಗಿಲ್ಲ. ಕಾಣಿಸ್ತಾ ಇದೆಯಾ ರೈನ್ ಡ್ರಾಪ್ಸ್? ಈಗ ಸ್ವಲ್ಪ ಹನಿ ಹನಿ ಬೀಳ್ತಾ ಇದೆ, ಕಡಿಮೆ ಆಯಿತು.
ಗಾಯ್ಸ್ ಲುಕ್ ನಮ್ಮ ಡ್ಯಾಡಿ ನೋಡಿ ಏನು ತಂದಿದ್ದಾರೆ ಅಂತ. ಸೊ ಹಿ ಹ್ಯಾಸ್ ಕಾಟ್ ಮೀ ರಾ ಮ್ಯಾಂಗೋಸ್, ಮಾವಿನಕಾಯಿ, ಗಿಳಿ ಮಾವಿನಕಾಯಿ. ಇಟ್ಸ್ ಮೈ ಫೇವ್ರೆಟ್. ನನಗೆ ಸಮ್ಮರ್ ಅಂದರೆ ಎಲ್ಲ ಮಾವಿನ ಹಣ್ಣಿಗೆ ವೆಯ್ಟ್ ಮಾಡ್ತಾರೆ, ಬಟ್ ನಾನು ಮಾವಿನಕಾಯಿಗೆ ವೆಯ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಮಾವಿನಕಾಯಿ ಉಪ್ಪು ಖಾರ ತುಂಬ ಇಷ್ಟ ಮಾವಿನ ಹಣ್ಣಿಗಿಂತ. ಇದಕ್ಕೆ ಎಲ್ಲ ಬೆಲ್ಲದ ಪುಡಿ ಹಾಕ್ಕೊಂಡು ತಿಂತಾರೆ ಗೊತ್ತಾ. ನಾವು ಬರೀ ಉಪ್ಪು ಖಾರ ಹಾಕ್ತೀವಲ್ಲ, ಕೆಲವರು ಸಕ್ಕರೆ ಪುಡಿ ಹಾಕ್ತಾರೆ ಒಂಚೂರು ಸ್ವೀಟ್ ಬರಲಿ ಅಂತ. ಇನ್ನು ಕೆಲವರು ಬೆಲ್ಲದ ಪುಡಿ ಹಾಕಿ ಇದನ್ನು ಹಾಕಿ ಜಜ್ಜಿ ಮಾಡ್ತಾರೆ ಗೊತ್ತಾ. ತಗೊಂಡು ಗೈಸ್, ದಿಸ್ ಇಸ್ ಫಸ್ಟ್ ರಾ ಮ್ಯಾಂಗೋ ಆಫ್ ದ ಸೀಸನ್. ಎಲ್ಲರಿಗೂ ಮಾವಿನ ಹಣ್ಣು ಯೂಶಲಿ ಇಷ್ಟ ಆಗುತ್ತೆ ಸಮ್ಮರ್ ಅಂದರೆ, ಬಟ್ ನಾನು ಸಮ್ಮರಿಗೆ ಯಾಕೆ ವೆಯ್ಟ್ ಮಾಡೋದು ಗೊತ್ತಾ, ಮಾವಿನಕಾಯಿಗೋಸ್ಕರ. ಮೋರ್ ದೆನ್ ಮ್ಯಾಂಗೋ ಐ ಲೈಕ್ ರಾ ಮ್ಯಾಂಗೋಸ್. ನಂಗೆ ಮಾವಿನಕಾಯಿ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಾ. ವಾವ್, ಡೆಲಿಷಿಯಸ್. ಐ ಆಮ್ ಜಸ್ಟ್ ಡ್ರೋಲಿಂಗ್, ಬಾಯಲ್ಲೆಲ್ಲ ನೀರು ಬರ್ತದೆ. ಆ್ಯಂಡ್ ಇದು ಫ್ರೂಟ್, ಇದು ಪ್ಯೂರ್ಸು. ಫಸ್ಟ್ ನಾವು ಮ್ಯಾಂಗೋ ತಿನ್ನೋಣ, ಇದು ಆಮೇಲೆ ತಿಂದರೂ ಆಗುತ್ತೆ. ಬಾಯಲ್ಲೆಲ್ಲ ನೀರು ಇಳಿತಿದೆ. ಒಂದು ಬೈಟ್ ತೊಗೊಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಲೈಕ್ ದಿಸ್. ಎಳೆದಾಗಿರೋದ್ರಿಂದ ಅಷ್ಟು ಹುಳಿ ಇಲ್ಲ, ಬಟ್ ಆದರೂ ಲೈಟಾಗಿ ಹುಳಿ ಉಪ್ಪು ಖಾರ ಸೂಪರ್.